ಹೆಸರು ಅನ್ನೋದೇ ಇಲ್ಲ. ಯಾಕೆ ಸಡನ್ ಆಗಿ ಹಿಂಗೆ ಅಂತ ಗೊತ್ತಾಗಲಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆಗೆ ಒಟ್ಟು ತೂತೋಡಾಗೈತಲ್ಲ ಸಾಕು ಖುಷಿ ಆಗುತ್ತೆ. ಇಲ್ಲ ಒಂದೊಂದ ತಿಂತೀವಿ ನೋಡ್ರಿ. ಸಂಜೆ ಮೋಡಾಗಿದ್ದು ವಾತಾವರಣ ಹಂಗೈತಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ನಾಷ್ಟಾ ರೀ. ಇಲ್ಲ 3 ನೋಡ್ರೆ ಗೊತ್ತಾಗುತ್ತೆ, ಹಸಿ ಇದ್ರದಾಗುತ್ತೆ. ಯಾವ ಎಣ್ಣೆ ತುಪ್ಪ ಕರೆಯಾಗತ್ತೀರಿ ಸ್ವಲ್ಪ ಇವಾಗಲೂ ಒಂಥರ ಗೋಲ್ ಬಂಡು ಜರ್ಮ. ಹೌದು, ನಾಚಿಕಿಲ್ಲ ಅದಕ್ಕೆ. ಉಪ್ಪಿಟ್ಟು ಕಾರ್ಬನ್ ಡಾಣಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿದ್ದೀನಿ. ಮುಂಜಾನೆಯಿಂದ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಯಾಕೆ ಇವತ್ತು ರವಿವಾರ 9:30ರಿಂದ 10 ಗಂಟೆ ಐತಿ. ಈಗ ಲಾಗ್ ಶುರು ಮಾಡೀನಿ ಅಂದ್ರೆ ಈಗ ನಾಷ್ಟ ಮಾಡತ್ತೀನಿ. ಹೊರಗಡೆ ಇವತ್ತು ಕ್ಲೈಮೇಟ್ ಕೆಟ್ಟಂದ್ರೆ ಕೆಟ್ಟೈತ್ರಿ. ಹಿಂಗೈತೆ ವಾತಾವರಣ ನೋಡ್ರಿ. ಥಂಡಿ ಹವಾ ಬಿಟ್ಟೈತಿ. ಅಂದ ಸಮನ ಅಷ್ಟು ಹವಾ ಐತ್ರಿ. ಇಬ್ಬರು ಹೋಗಿ ಅಲ್ಲಿ ರೋಡ್ನೇ ನಿಂತಿದ್ರು. ಬೈದು ಕರ್ಕೊಂಬಂದಿದ್ದಕ್ಕೆ ಇವನೊಬ್ಬ ಶಟ್ಕೊಂಡನ, ಅವನೊಬ್ಬ ಶಟ್ಕೊಂಡು ಮಕ್ಕೊಂಡನ್ರಿ. ಅಲ್ಲಿ ರೋಡಿಗೆ ಹೋಗಿ ನಿಂತಾರ. ಅಷ್ಟು ಗಾಡಿ ಎದ್ದಿಡ್ತಿರ್ತಾವೆ. ಕಣ್ಣಿಗೆ ಮೊದಲ ಕಣ್ಸಿಸ್ತಾವ ಅಂತ ಹೇಳ್ತಾನೆ ಅವನು. ಅದುಗಳ್ನಾಗ ಹೋಗಿ ನಿಂತಾನ. ಬೈದಿದ್ದಕ್ಕೆ ಬಂದು ಮಕ್ಕೊಂಡೇನ್ರಿ ಶಟ್ಕೊಂಡು. ಇವನು ಇಲ್ಲಿ ಜಗಳ ಮಾಡಾಕತ್ತಾನ ನನ್ನ ಜೊತೆಗೆ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರಿ. ಸ್ವಲ್ಪ ಕುದ್ದೈತಿ. ಬರೀ ಇವತ್ತಿನ ಲಾಗ್ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಈಗ ಉಪ್ಪಿಟ್ಟು ಅಂತ ಆಗಿದ್ರಿ. ಅದಕ್ಕೆ ಮಾಡಕ್ಕೆ ಹೆಚ್ಚಿಟ್ಟಿದ್ವಿ. ಅದು ಇವು ದಾಣಿ ಸರಿ ಅಮ್ಮ ಮಿಕ್ಸ್ ಮಾಡ್ತೀನಿ. ಯಾವ್ದು ಬೇಕು ನೀವು ತಗೊಂಡು ನೀನೇ ಬಾಗಿಲು ಹೋಯ್ತಲ್ಲ ದಾಣಿ ತೊಂಬರಿ. ಅವು 4-5 ಥರ ಮಿಕ್ಸ್ ಹಾಕ್ಸ್ಕೊಂಡು ಬರ್ತಾಳೆ. ಅವನ್ನು ಈ ಥರ ಒಂದು ಪ್ಲೇಟ್ಗೆ ಹಾಕಿ ಮಿಕ್ಸನ್ನು ಮಾಡಿಬಿಟ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಇಲ್ಲ ಒಂದೊಂದ ತಿಂತೀವಿ. ಒಂದು ಸರಿ ಪ್ಲೇಟ್ಗೆ ಹಾಕಿ ಥರ ಮಿಕ್ಸ್ ಮಾಡಿ ಒಳ್ಳೆ ಹಾಳೆಗೆ ಹಾಕಿರ್ತೀನಿ. ಇವನು ಬರೀ ಸಣ್ಣ ದಾಣಿ ಇರ್ತವಲ್ಲ ರೀ ಚಿನ್ನಗೆ ಇವನು ತಿಂತಾನೆ. ಪಪ್ಪ ಬಂದೇನು ಬಂದ್ರಿ? ನಿಮಗೆ ಫೋನ್ ಹಚ್ಚಿದ್ನೋ ನಾವು. ಹಾಂ ಏನು ವೈಟ್? ಫೈಟ್ ಇಬ್ರು ಇಲ್ಲೇ ಚಿರ್ತಾನೆ ರೀ. ನೀವು ಮನು ತನು ಅಂತ ಅಲ್ಲಿ ಹೋಗ್ಯಾರ. ಗೇಟ್ ಓಪನ್ ಇಟ್ಟು ಅಲ್ಲಿ ಮುಂದೆ ಹವಾ ಹೆಂಗೈತಿ. ಅದಕ್ಕೆ ಶಡ್ಕೊಂತ ನೋಡಲ್ಲಿ. ಯಾರ್ಯಾರು ಏನೇನು ಹಾಕೊಂಡ್ರಿ? ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ನಾಷ್ಟಾ ರೀ. ಉಪ್ಪಿಟ್ಟು ಕಾರ್ಬನ್ ಡಾಣಿ. ಇಷ್ಟು ಖಾರ ಮಾಡಿ ಯಾವ್ದು ಖಾರ ಆಗೈತಿ? 3 ಖಾರ ಆಗ್ಯಾವ. ಸಕ್ಕರೆ ಹಾಕ್ಲೆ ಬೆಲ್ಲ ಹಾಕ್ಲೆ? ನೀವಿದ್ರು ಸಾಕು. ಅಡ್ಜಸ್ಟ್ ಇರುತ್ತಾ ಹೆಂಗಿರ್ತಂತೆ? ನಾನು ಇಲ್ಲೊಂದು ಹುಡುಗ ಐತೆ ನೋಡ್ರಿ. ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಐತಿ. ಹೊರಗಡೆ ವಾತಾವರಣ ಬೆಳಿಗ್ಗೆ ತೋರಿಸಿದ್ನಲ್ಲ ನಿಮ್ಗೆ ಹಾಗೆ ಐತಿ. ಒಂಚೂರು ಬಿಸಿಲು ಕಂಡಿಲ್ಲ ಇವತ್ತು. ಥಂಡಿ ಐತಿ. ಅದಕ್ಕೆ ಸ್ವೆಟರ್ ಹಾಕೊಂಡ್ತೀನಿ ನೋಡ್ರಿ. ನಾನು 2:30 ಇದೆ ಟೈಮು. ಅಲ್ಲಿ ಯಾವ್ದಾರ ಬಟ್ಟೆ ಇದು ಮಾಡಿ ಹಾಕೋಗ ಅಲ್ಲೇ ಜಾಗದಾಗ ಒಣಗ್ಬೇಕದ ಸೀತಿನ. ಹ್ಞೂ ನಿನ್ನೆ ಹೇಳಿದ್ನಲ್ಲ ನಿಮ್ಗೆ ನಿನ್ನೆ ಲಾಗ್ನ ಒಂದು ರಾಶಿ ಬಟ್ಟೆ ಒಗ್ದಾಕೇನ್ರಿ ಅಂತೇಳಿ. ಅವ್ರು ಇಷ್ಟು ಮತ್ತೆ ಒಣಗಿ ವಾಪಸ್ ಈ ಹವಕ್ಕೆ ತಂಪಾಗಕತ್ತಿದ್ದವು. ಹಾಗಾಗಿ ತಗೊಂಡು ಬಂದು ಮಡ್ಚಿರಾಗ್ತೀನಿ ಅಷ್ಟೊಂದು. ಹ್ಞೂ ಕಂದ ಚಳಿಗಾಲದಾಗ ಮಳೆ ಬರ್ತೈತೆ ನೋಡ್ಕಂದ. ಎಲ್ಲ ಉಲ್ಟಾ ಪಲ್ಟಾ ಕಾಲು ಕಂದ ಐತಿ. ಮೋಸ್ಟ್ಲಿ ಎಲ್ಲೋ ಬೇರೆ ಕಡೆ ಮಳೆ ಆಗಿರ್ಬೇಕ್ರಿ. ಅದ್ರದ್ದು ಇದು ವಾತಾವರಣ ಹೌದು. ಶ್ರೀಲಂಕಾ, ಬಾಂಗ್ಲಾದೇಶ ಇದು ನೀನು ವೈಟ್ ಟಿ ಶರ್ಟ್ನಾಗ ಜೊತೆಗಿಡು. ಇವು ನಾಳೆ ಹಾಕೊಂಡು ಹೋಗಿಡು. ಇವರು ಇಷ್ಟು ನೀಟಾಗಿ ಬನ್ಯನ್ ವಿತ್ ಅಂಡರ್ವೇರ್ ಯೂನಿಫಾರ್ಮ್ ಎಲ್ಲ ಅವ್ರು ಅವನ್ ಸಪ್ರೇಟ್ ಇವನ್ ಸಪ್ರೇಟ್ ಎಲ್ಲ ಇಟ್ಟರು
ಮುಂಜಾನೆ ಅದು ಎಂತ ಕಿತ್ತು ಹಾಕ್ತಾರ ಅಂದ್ರೆ ಇವರು ಅಷ್ಟು ಕಿತ್ತು ಹಾಕ್ತಾರೆ. ಮತ್ತೆ ಅಲ್ಲ ನೋಡೇ ಇಟ್ಟಿರ್ತೀನಿ. ನಂದು ಇದು ನೀನೆಲ್ಲ ಬಜ್ಜಿ ನೀನು ಬಟ್ಟೆ ಗಿಡನ್ನು ತರ್ತಾರೆ. ಇವು ನಿಮ್ಮ ಕಲರ್ ಡ್ರೆಸ್ ಎಷ್ಟು ಮಾಡ್ರು. ಮಧ್ಯಾಹ್ನ ಅಡುಗೆ ಅಲ್ಲೇ ಮಾಡಿ ಜಸ್ಟ್ ಮಾಡಿಟ್ಟು ಬಂದು ಇದು ಮಾಡ್ಸಾಕ್ತೀನಿ ನಾನು. ಬಟ್ಟೆನೂ ಹೋಗಿದೆ ಇವತ್ತೇನು ಹೋಗಕ್ಕ ಮತ್ತೆ ಅಲ್ಲಿ ಮಾತಾಡಕತ್ತಿದ್ದಿಲ್ಲ ಕೇಳಿಸ್ ಬೇಡ ಅವ್ರಿಗೆ ಹಾಡು ಹೇಳತ್ತಾರ ಸುಬ್ಬ. ಈ ಹೋಗಿ ಮತ್ತೆ ಸಂಜೆ ಇಟ್ಕೊಂಡ್ರೆ ಬೇಡ ಅಂತೇಳಿ ಬಟ್ಟೆ ಹೋಗೋದು ಹಾಕಿ ಬಂದ್ರಿ ಅಲ್ಲೇ ಇವತ್ತಿಂದ ಸದ್ಯ. ಮತ್ತು ನಾವು ಅಡುಗೆ ಏನು ಮಾಡಿ ಹೇಳ್ರಿ ಮನೆ ತನ್ಮಯ ಸೋಯಾ ಸಾಸ್ ಪಲಾವ್ ಮಸಾಲೆ ಮುದ್ದೆ ಮಾಡಿದ್ರೆ ಎರಡು ಸೂಪರ್ ಆಗೈತಿ. ಮಾಡಬೇಡ ಯಶ್ವಂಡ್ರಿ ಇನ್ನೂ ಬಂದಿಲ್ಲ. ಗಿರಾಕಿ ಐತಿ ನಾನು ಇವತ್ತು ಸ್ವಲ್ಪ ಲೇಟ್ ಆಗುತ್ತಾ ಅಂತ ನಾನು ಹೇಳಿದ್ರು. ತಾತು ಸ್ನೇಹಿತರೆ ನೋಡ್ರಿ ಇವತ್ತು ತುಳಸಿ ಪಾಟ್ನ ಕ್ಲೀನ್ ಮಾಡತ್ತೀನಿ. ಯಾಕೆ ಗೊತ್ತಿಲ್ಲ ಅದು ಯಾಕೆ ಹಂಗೆ ತುಳಸಿ ಎಲ್ಲ ಒಣಗಿಬಿಟ್ಟೈತ್ರಿ. ಒಣಗಿ ಸತ್ತಂಗೆ ಆಗ್ಬಿಟ್ಟೈತಿ ತುಳಸಿ ಅನ್ನೋದು. ನೋಡ್ರಿ ಎಷ್ಟು ಚಂದ ಇತ್ತು ನಮ್ಮದು 4-5 ಇರ್ಬಿಟ್ಟಿದೆ ಇದ್ರೊಳಗೆ. ಮತ್ತು ಅವು ಕೂಡ ಬಿತ್ತಿನ್ರಿ ಎಲ್ಲ ಹಿಂಗಾಗ್ಯಾವ. ಬೇರೆ ಸತಿ ಹಸಿರು ಇಲ್ಲ ಇದ ಹಂಗೆ ಒಣಗಿ ಸಾಯಕತ್ತೈತಿ ಸಸಿ ಅನ್ನೋದು. ಹಂಗಾಗಿ 1-2-3 ಇದ್ದಿದ್ದು ಕಿತ್ತೀನ್ರಿ. ಈಗ ಚಿಗುರ್ತಿತ್ತೇನು ಇದಕ್ಕಂದು ಹಸಿರು ಬಿಡಾಕತ್ತೈತಿ ನೋಡಿ. ಇಲ್ಲಿ ನಾ ಕಿತ್ತುಬಿಟ್ಟೆ ಸುಮ್ಮನೆ ಇದನ್ನು. ಇಲ್ಲಿ ನೋಡಿ ಇಲ್ಲಿ ಮುಂದೆ ಹೌದು ಕೊಂಗ್ಲಿ ಇಲ್ಲಿ ಗ್ರೀನ್ ಆಗುತ್ತೆ ಹಸಿರು ಆಗತ್ತೈತೆ ನೋಡೋಣ. ಇಲ್ಲಿ ನೋಡಿ ಹುಳ ನೋಡ ಹುಳ ಹತ್ತವ್ರಕ್ಕೆ. ಹಂಗಾಗಿ ಸ್ವಚ್ಛ ಮಾಡೋಣ ಅಂತ ಇವತ್ತು ಮಾಡೋದು. ನೀನೇ ಎಷ್ಟು ಗಂಟೆ ಬಂದಿರಲಿ ಊಟಕ್ಕೆ. ಹಂಗಾಗಿ ಇದ್ರೊಳಗೆ ಹೂವು ದೇವ್ರಿಗೆ ಎಸಿದ ಹೂವು ಎಲ್ಲ ಇದ್ರೊಳಗೆ ಹಾಕ್ಬಿಡ್ತೀವಿ ನಾವು. ಅದಕ್ಕೆ ಹಂಗಾತ ಏನೋ ನಾನು ಚಲೋ ಅಲ್ಲ ಗಿಡಗಳಿಗೆ ಹೂವನ್ನು ಹಾಕೋದು ಕೊಳತಿಗೆ ಹಾಕ್ತಿದ್ದೆ. ಇನ್ನು ಯಜಮಾನ್ರು ಬೈದು ಅವನ್ನೆಲ್ಲ ಹಾಕಿ ತೆಗಿಯೋಣ ಅಂತೇಳಿ ಕಡ್ಡಿ ಎಲ್ಲ ಸ್ವಲ್ಪ ಲೂಸ್ ಮಾಡೋಣ ಮಣ್ಣು ಅಂತ ಸ್ವಚ್ಛ ಮಾಡೋದು. ಕಡೆ ಇದಕ್ಕೆ ಗಟ್ಟ ಹಾಕೊಂಬಾಯಿ ಗಟ್ಟೆ ಚೆಲ್ಕೊಬಿಡ ಮುಂದಿಡಿ ಒಂದು ಕೈ ವಜ್ಜೆ ಐತಿ ಮಣ್ಣದು ಚೆಲ್ಕೊಬ್ಬ. ಇದಕ್ಕೇನು ಹಾಕ್ಬೇಕು ಅಂತೇಳಿ ಕಮೆಂಟ್ ಮಾಡಿ ಹೇಳಿದ್ರೆ ಏನು ಮಾಡ್ಬೋದು ಅಂತೇಳಿ ಸಿಗಿಬೇಕಿರು ಒಟ್ಟು. ಅಲ್ಲಿ ಹೊರಗೆ ಒಂದು ಬಿಟ್ಟೈತ್ರಿ ಅದನ್ನ ತಂದು ಇಡ್ತೀನಿ ತೋರ್ಸ್ಕೊಬೇಕಂದ. ಅಲ್ಲಿ ಬಿಟ್ಟದ್ ಮೇಕೆ ತಿಂತಾವಿ. ಈಗೂ ಎಲ್ಲಿ ಬಿಡಕ್ಕೆ ಅದನ್ನ ತಂದಿಲ್ಲ ಹಚ್ಬಿಡೋಣ. ಹಾಂ ಹಚ್ಬಿಡು ಪಪ್ಪ ರೋಗ ಬಂದಿರ್ತಿರಕ್ಕ. ಹೌದಾ? ಹಾಂ ನೋಡಿ ಇಲ್ಲಿ ಹುಳ ಹೆಂಗ್ರ ಅಲ್ಲಿ. ಮತ್ತೆಲ್ಲ ಕಸ ತಂದು ಹಾಕಿ ಮಮ್ಮಿ ಹೂವು ಎಲ್ಲ ಹುಳ ಹಾಕಿ ಮಾಡಿ ಇವು ಇಟ್ಟಿಟ್ಟು ಎರೆಹುಳ ಥರ ಇರ್ತಲ್ಲ ಅವು ಇದು ಚಲೋ ಇಲ್ಲ. ಒಂಚೂರು ಹೆಸರು ಸದದ 3 ನೋಡ್ರೆ ಗೊತ್ತಾಗುತ್ತೆ ಹಸಿ ಇದ್ರದಾಗುತ್ತೆ. ಈಗ ಹೊರಗೆ ಕಿತ್ಕೊಂಡ್ಬಂದ ನಾನು ಚಂದ ಐತ್ರಿ. ಹೊರಗೆ ಹುಟ್ಟಿತ್ತು ನೋಡ್ರಿ ಅದು ಬೀಜ ಬಿದ್ದು ಆಡು ತಿಂದು ಪರದೇಶ ಅಂತೀವಿ ನಾವು ಆಡ ಭಾಷೆ ಒಳಗೆ. ಕೆಬರಿ ಮೊದಲಾಗಿ ಇದು ಬಟ್ಟೆಲ್ಲಿ ತೆಗಿ ಪೂರ್ತಿನ ತೆಗಿ ತೆಗಿ ಮತ್ತೆ ತೆಗೆದು ಹಚ್ಚಂಗೆ ಅದ ನೀಟಾಗಿ ಬರಲ್ಲ ನೋಡ್ರಿ. ಹಂಗದ ಒಂದು ದೋಸ ನಮಗೆ ಹ್ಯಾಪಿ ಬರ್ಡೇ ಟು ಇವತ್ತು ಕರೆಕ್ಟ್. ಮತ್ತೆ ಒಂದು ಇದು ನೋಡ್ರಿ ಹೊರಗಿಂದ ಮೊದಲು ಇದು ತಾನೇ ಹುಟ್ಟಿ ಇದು ಪೂರ್ತಿ ಈ ಟೈಪ್ ಒಣಗಿದೆಲ್ಲ ಹಿಂಗಾಗಿತ್ತು. ಫಸ್ಟಿನ ತಂದಿದ್ದು ಒಗಿಬಾರ್ದಂತ ಬುಟ್ಟಿ ತೊಗೊಂಬಂದಿದ್ದೆ. ಅದ್ರಾಗ 4-5 ಗಿಡ ಹುಟ್ಟಿದ್ವು. 2 ಇಟ್ನಿ 2 ಬಿಟ್ಟಿದ್ವಿ. ಎಷ್ಟು ಹತ್ರ ಆಗೈತೆ ನೋಡ್ರಿ. ಕೇರ್ ಮಾಡಲ್ಲ. ಮತ್ತು ಎಷ್ಟು ಕೇರ್ ಮಾಡ್ತಾ ಅಷ್ಟು ಇದಾಗತ್ತೆ ಅನ್ಸುತ್ತೆ. ಇದನ್ನ ಮಾಡಲ್ಲ ನಾವು. ಆದರೆ ಇದಕ್ಕೆ ಸಮಥಿಂಗ್ ರಾಂಗ್ ಆಗ್ತಿದ್ದಕ್ಕೆ ನೀರು ಹಾಕ್ತಿರ್ತೀವಿ. ಬಟ್ ಇದಕ್ಕೆ ನೀರೇನು ಕಡಿಮೆ ಇರಲ್ಲ. ಅದಕ್ಕೆ ನೀರು ಸತಿ ಇರಲ್ಲ ಮ್ಯಾಮ್. ಎಷ್ಟೋ ಸರಿ ನೀವು ಬೈದು ಹಾಕಿಸ್ತೀವಿ. ಮಾತಾಡು ಕೇಬರಿ ಮೊದಲಾಗಿ ಇದು ಬಟ್ಟಿಲ್ಲ ಹಿಂಗಾಗಿದ್ದು ಇಲ್ಲಿವರೆಗೆ ಐತೆ ನೋಡಿ. ಅಲ್ಲಿ ಹಾಕಲಿ ಇಟ್ಟು ಮುಚ್ಚು. ಹ್ಯಾಪಿ ಒಳಗೆ ತುಳಸಿ ಐತದೆ ಇರ್ಲಿ ಚಿಗಿತೈತ ಹಂಗ ನಮ್ಮ ದೋಸ್ತ ನಮಗೆ ಹ್ಯಾಪಿ ಬರ್ಡೇ ಟು
ಅಂತ ಮನೆಗೆ ಬಂದು ಎರಡು ಮತ್ತೆ ಬಾರ್ನಾಗ ಚೇಂಜ್ ಮಾಡಿದ್ವಿ ಅಲ್ರಿ. ಇದು ನೋಡ್ರಿ ಹೊರಗಿಂದ ಮೊದಲು ಪೂರ್ತಿ ಈ ಟೈಪ್ ಒಣಗಿದೆಲ್ಲ ಹಿಂಗಾಗಿರುತ್ತೆ. ಫಸ್ಟ್ ತಂದಿದ್ದು ಹೋಗಿಬಾರಂತ ಬಿಟ್ಟು ತಗೊಂಡಿದ್ವಿ. ಅದ್ರಾಗ 4 ಗಿಡ ಹುಟ್ಟಿದ್ವು. ಎರಡು ಬಿಟ್ಟು ಕೇರ್ ಮಾಡಲ್ಲ. ಮತ್ತೆ ಎಷ್ಟು ಕೇರ್ ಮಾಡ್ತಾ ಅಷ್ಟಾಗುತ್ತೆ ನಮ್ದು. ಇದನ್ನ ಮಾಡಲ್ಲ ನಾವು. ಇದಕ್ಕೆಲ್ಲ ಸಮಥಿಂಗ್ ಇದ್ರ ಹಂಗಾತು. ಇದಕ್ಕೆ ನೀರು ಹಾಕ್ತಿರ್ತೀವಿ. ಬಟ್ ಇದಕ್ಕೆ ನೀರು ಏನು ಕಡಿಮೆ ಇರಲ್ಲ. ಅದಕ್ಕೆ ನೀರು ಸತಿ ಇರಲ್ಲ ಒಮ್ಮೆ ಎಷ್ಟೋ ಸರಿ ನೀವ ಬೈದು ಹಾಕಿಸ್ತೀವಿ. ಸಾಕಲ್ಲ ಒತ್ತದ ಬೇಡ, ಆರಾಮಾಗಿ ಬೆಳಿ. ತೋರಿಸ್ತೀನಿ ರೀ ಎಷ್ಟು ದಿನಕ್ಕೆ ಚಿಗುದು ದೊಡ್ಡದಾಗತ್ತಂತೆ. ದಿನಾಲು ನೀರು ಹಾಕ್ತಾನೆ ತೋರ್ಸ್ ಬಾಯ್ಸ್ ಕೊಡೋಣ. ನೋಡ್ರಿ 4-5 ಮರಿಯಾಗಿ ದೊಡ್ಡದಾಗಿತ್ತು. ಎಲ್ಲನೂ ಒಣಗಿಬಿಟ್ಟೈತೆ, ಸೊಪ್ಪು ಬಿಟ್ಟೈತಿ. ಯಾಕಂತಲೇ ಗೊತ್ತಾಗಲ್ರಿ. ಒಂದಲ್ಲ 3 ಸಸಿ ಇದ್ವು ಇದ್ರೊಳಗೆ. ಎಲ್ಲ ನೋಡ್ರಿ 3 ಕಿತ್ತಿ ಈ ಆಕಾರಾಗಿ ಹೆಸರು ಅನ್ನೋದೇ ಇಲ್ಲ. ಯಾಕೆ ಸಡನ್ನಾಗಿ ಹಿಂಗೆ ಆತಂತ ಗೊತ್ತಾಗಲಿಲ್ಲ. ಊರಿಗೆ ಬಂದಾಗ ಹಿಂಗೆ ಸ್ವಲ್ಪ ಇತ್ತು. ನೀವು ಬಂದಾಗಿತ್ತು. ನೀವು ಊರು ಹೋದಾಗ ಒಂದು 4 ದಿನ ಅವಾಗ ಏನಾಗಿ ಅಷ್ಟು ಚಿಕ್ಕಾಗೈತೆ ನೋಡೋದು. ನೀವು ಊರಿಗೆ ಹೋಗಿ ಇನ್ನೂ ಸ್ವಲ್ಪ ಹಸಿರು ಎಲ್ಲಿ ಉದುರಾಗಿದ್ದೀವಿ, ಚಳಿ ಎಲ್ಲಿ ಉದುರಾಗ ಸುಮ್ಬಿಟ್ಟಿದ್ದೆ ನಾನು. ಮತ್ತು ನೀರು ಮಾತ್ರ ಹಾಕ್ತಾ ಇದ್ದೀವಿ. ಅದು ಸಿಗಬೇಕಿತ್ತು. ಅದು ಸಿಗಲೇ ಇಲ್ಲ. ಅದು ಒಂದಂದ್ರೆ 3 ಸಸಿನ ಹಂಗೆ ಒಂದಾಗಿ ಲೇಟ್ ಮತ್ತೆ ಕಿತ್ತು ಏನು ಸೌಂಡಪ್ಪ. ಬೇರೆ ಸಮಯದಾಗ ಕಿತ್ತು ಹೊರಗಿನ ತಂದು ಈಗ ಹಚ್ಚಿರಿ. ಅದನ್ನು ನೋಡು ಹಸಿರು ಎಷ್ಟು ಲಕ್ಷಣ. ಹಸಿದ್ರೆ ಎಷ್ಟು ಚೆಂದ ನಮ್ಗೆ. ನಮ್ಮ ಯಜಮಾನ್ರು ಲೇಟಾಗಿ ಬಂದಿದ್ದು ಕೆಲಸ ನಂದು. ಮಗಕ್ಕೆಲ್ಲ ರಾಟ್ ಸ್ವಲ್ಪ ಬೇರೆ ಕಿತ್ತಲ್ಲಿ ಹಿಂಗೆ ಕಸ ಮಾಡಿ. ಹೌದಾ ರೈತರ ಮಗಳಾಗಿ. ನಿಮ್ಗೊಂದು ವಿಷಯ ಗೊತ್ತಾ? ತುಳಸಿ ಮಾಲೆ ಮಾಡ್ತಾರಲ್ಲ, ಇದು ಇರುತ್ತಲ್ಲ, ಇದನ್ನು ತೆಗಿತಾರೆ. ಇದ್ರೊಳಗೆ ಒಂದು ದಾರ ಥರ ಇದು ಬರುತ್ತೆ, ನಾರು. ಅದ್ರಲ್ಲಿ ಪೊಡಿಸಿರ್ತಾರೆ. ಹೌದಾ? ಗೊತ್ತಿರಲಿಲ್ಲ. ಅದನ್ನ ಏನು ಮಾಡ್ತಾರೆ? ಸರ ಪೊಡಿಸಿರ್ತಾರೆ. ನೋಡ್ರಿ ಮಸಾಲೆ ಮುದ್ದೆ ಮಸ್ತ್ ಆಗೈತಿ ಇವತ್ತು. ಅದ್ರಾಗ ಸ್ವಲ್ಪ ಸ್ಪೆಷಲ್ ಆಗೈತಿ. ಯಾಕಂದ್ರೆ ಹಸಿ ಹಿಟ್ಟು ಐತಲ್ರಿ ಅನ್ಬೇಡ್ರಿ, ಸ್ಪೂನ್ನಾಗ ಇದ್ದಿದ್ದು ಹತ್ತೈತಿ. ಯಾಕಂದರೆ ಇವತ್ತು ಮಸಾಲೆ ಖಾರ ಹಾಕಿ ಮಾಡೇನ್ರಿ ಮಸಾಲೆ ಮುದ್ದೆನ. ಪ್ರತಿ ಸರಿ ಹಸಿಮೆಣ್ಸಿಕಾಯಿ ಅರಶಿನ ಹಾಕಿ ಮಾಡುತ್ತಿದ್ದೆ. ಇವು ಮುದ್ದೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಇದು ಒಂದು ಮುದ್ದೆ ಎಷ್ಟು 3-4 ರೊಟ್ಟಿ ಆಗೈತಿಲ್ಲ. ಇದು ಒಂದೊಂದಿಷ್ಟು ಮುದ್ದೆ ತಿಂದ್ರೆ 4 ರೊಟ್ಟಿ ತಿಂದಂಗೆ ರೀ. 2-3 ರೊಟ್ಟಿ ಅಂತ ತಿಂದಂಗೆ. ಹಾಗಾಗಿ ಇದು ಈಜಿ ಕೆಲಸ. ಹೆಣ್ಮಕ್ಳು ತಿನ್ನೋಕೆ ಈಜಿ, ನಮಗೆ ನುಂಗಾಕು ಬಡ ನುಂಗಾಕೆ ಈಜಿ. ಹೌದಿಲ್ಲ ಸ್ವಲ್ಪ. ಈಗ ನೋಡಿ ನಮ್ಮ ಮನೆ ಮಧ್ಯಾಹ್ನ 3 ಗಂಟೆ ಆಗೈತಿ. ಅದಕ್ಕೆ ಕತ್ಲ ಅನ್ಸೋದು. ಅದಕ್ಕೆ ಟಾರ್ಚ್ ಹಾಕಿನಿ. ನಮ್ಮ ಮನೆ ಗುಬ್ಬಿಗೂಡು ಕಡ್ಡಿಪಟ್ಟಣ ಕಡ್ಡಿಪೆಟ್ಟಿಗಿದ್ದಂಗೆ ನಮ್ಮ ಮನೆ. ಹೌದಿಲ್ಲ ತಾನು? ಮ್ಯಾಚ್ ಬ್ಯಾಕ್ಸ್. ತೆಗೆದ್ರೆ ಸೈನ್ಯ ತಂಡಿಗಳು ಹಂಗೆ ಬರುತ್ತಾ, ಮುಚ್ಚಿದಷ್ಟು ಬೆಚ್ಚಿರುತ್ತೆ. ಏನು ಹೇಳ್ತಾನಲ್ಲ ಮಗ. ಬರ್ರಿ ಊಟ ಮಾಡಿ. ನಾವು ಊಟ ಮಾಡ್ತೀವಿ, ಮತ್ತೆ ಸಿಗು. ಸಂಜೆ ಸಿಗೋಣ. ಸಂಡೆ ಸ್ಪೆಷಲ್ ಎಲ್ಲರೂ ಏನೇನೋ ತಿಂತಾರೋ. ನಮ್ಮ ಮನ್ಯಾಗ ಸಂಡೆ ಸ್ಪೆಷಲ್ ರೊಟ್ಟಿ ಬದಲಾಗಿ ಮುದ್ದೆ ರೀ, ಮಸಾಲೆ ಮುದ್ದೆ. ಬಾರಿ ಸಿಲ್ವ, ಉಳ್ಳಾಗಡ್ಡಿ ಜಾಸ್ತಿ ಬೇಸಿ ಅಲ್ಲ, ಬಾರಿ ಏನೋ ಡಿಫ್ರೆಂಟ್ ಮಾಡ್ತಾರೆ ಅದ್ರಾಗ ಒಂಚೂರು ಅಲ್ಲ. ಮಕ್ಕ ರೊಟ್ಟಿ ತಿನ್ಲಿರಿದಾಗ ಆರಾಮಾಗಿ ತಿನ್ಸ್ಬೋದು. ಇದನ್ನು ಮುಳು ನುಂಗ್ ಬಿಡ್ತಾರೆ. ಹೌದಿಲ್ಲ ತನ್ಮೆ. ಇವಾಗ ಫುಲ್ಲು ಮೋಡಕ್ಕೆ ವಾತಾವರಣ ಇದ್ದು. ನನಗಂತೂ ತಂಡೆ ಬಿಟ್ಟಿಲ್ಲ. ಏನು ಸ್ವೀಟ್ರ್ ಹಾಕೊಂಡಿ? ನಾನು ನೀತಿ ಸ್ವೀಟ್ರ್ ಹಾಕೊಂಡ್ರೆ ನಾನು ನೋಡ್ರಿ, ನಾನು ಕ್ಯಾಪ್ ತೆಗ್ದಿಲ್ಲ. ಎಲ್ಲರೂ ಅಂಗಡಿಯಾಗ ಕೆಳ ಹಾಕ್ತಾರೋ. ತಂಡೆ ಬಿಟ್ಟಿಲ್ಲ ಅಂತ ಹೇಳಿ. ಹಾಂ ಗೇಟ್ ಮತ್ತೆ ಅದ್ರಾಗ ನಿಮ್ಮ ಮಕ್ಳು ಇವತ್ತು ಫ್ಯಾನ್ ಹಚ್ಕೊಂಡ್ಬಿಟ್ರ. ವೇಟ್. ಹಾಂ ಫ್ಯಾನ್ ಹಚ್ಚಾರ ಇಬ್ರು ತನಗುನು. ಹಾಂ ಆಟ ಆಡಕ್ಕ. ಅವಾಗ ನಂಗೆ ಫುಲ್ ಜಾಸ್ತಿ ಆಗ್ಬಿಡುತ್ತೆ ಥಂಡಿ. ನೆಗಡಿ. ನೆಗಡಲ್ಲ, ನೆಗಡಿ ಐತೈತೆ ಥಂಡಿ. ನೋಡ ಏನಾಗತ್ತೆ ಹೊಸಾದು ಚಂದ ಕಾಣತೈತಿ. ನೋಡ್ರಿ ಸಂಜೆ ಮೋಡಾಗಿದ್ದು ವಾತಾವರಣ ಹಂಗೈತಿ. ಸಂಜೆ ಆಯ್ತು, ಲೈಟ್ ಹತ್ತಿದ್ದು. ಟೈಮ್ 6:30 ಆಗೈತಿ. ನಮ್ಮ ಮನ್ಯಾಗ ಯಾರು ಏನೇ ಮಾಡಾಕ್ತಾರ ತೋರಿಸ್ತೀನಿ ರೀ. ನಾನು ಸಂಜೆ ಮನ್ಯಾಗ ಅದೀನಿ. ಸಂಡೇ ಹಾಫ್ ಡೇ ಮಾಡಿರಿ ನಾವು ಇವತ್ತು. ಏನು ಮಾಡತ್ತೀರಿ ತನ್ಮೈ ಹೇಳೋ ಸಿಚುವೇಶನ್ ಆಗಿಲ್ಲ ರೀ. ಯಾಕಂದ್ರೆ ಅವರು ಬೇರೆ ಫುಲ್ ಬಿಜಿ ಆದರು. ಮಮ್ಮಿ ಏನು ಮಾಡತ್ತೀರಿ? ಅಲ್ಸಂದಿ ವಡ. ಹಾಂ ಮಲ್ಲಿಕ ನಿನ್ಗೆ ಅಷ್ಟು ಕೂತಿಗೆ ಬಂದೈತಿ. ನಾನು ಹೇಳ್ತೀವಿ ನೋಡ್ರಿ ಅಲ್ಸಂದಿ ವಡ ಅಂದೇನ. ಹೊರಗೆ ಚಲೋ. ಹಾಂ ಈ ಕಡೆ ನಮ್ಮ ಮನ್ವಿತ ಪೂಜೆ ಮಾಡತ್ತೇನೆ ರೀ. ದೀಪ ಹಚ್ಚಾಕ್ತಾನೆ ಸಂಜೆ ಮುಂದೆ. ಜಲ್ದಿ ಕಂದ ಹೊಡಿತೀವಿ ಮತ್ತು ನಾನು. ಆಯ್ತಾ. ಏನು
ಮಿಕ್ಸಿ ಹಾಕಾಕತ್ತೀನಿ ರೀ. ಏನು ತೆರೆ ತೆರೆಯಾಗಿ ರುಬ್ಬಿಯಲ್ಲ ತರ್ತರೆಯಾಗೆ ಬೇಕು ಮತ್ತೆ ಅದಕ್ಕೆ. ಆ ಮಸಾಲೆ ಖಾರ ಆಗೋಟ ತಿಂತೀಯಲ್ಲ ಮಗ ಏ ಇಲ್ಲ, ಮಧ್ಯಾಹ್ನ ಮಸಾಲೆ ಮುದ್ದೆ ಮಾಡಿದ್ನಲ್ಲ ಅದಕ್ಕೆ ಮೆಸಿಗೆ ಹೆಚ್ಚು ಹಾಕಿದ್ದಲ್ಲ ನಾ ಜಾಸ್ತಿ ಇದನ್ನ ಹಾಕ್ಬಿಟ್ನಪ್ಪ. ಉಣ್ಣಾಕ್ ಬರಂಗ ಹಾಕಿತ್ತಲ್ಲ ಅಕ್ಕಿತ್ತ ಅದು, ಉಣ್ಣಾಕ್ ಬರ್ದಾರಂಗ ಅಕ್ಕಿತ್ತದು. ಅದಕ್ಕೆ ತೆಗೆದ ಸ್ಪೂನಿಲ್ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಕ್ಕೂ ಮುಂಚೆ. ಈಗ ರಾತ್ರಿ ಬಿಸಿ ಅಂದಾಗ ಏನು ಮಾಡತ್ತಪ್ಪ ಪೂಜೆ ಮಾಡತ್ತೀರಿ ನೋಡ್ರಿ. ಅಣ್ಣ ಮುಂದೊಂದು ಊದಿನ ಗಡ್ಡಿ ಬಿಡಾಕ್ತಾನ, ತಮ್ಮ ಹಿಂದೊಂದು ಗಂಟೆ ಬರ್ಸಾಕತ್ತಾನು. ನಮ್ಮ ಮನೆ ಮಕ್ಕಳು ಪೂಜೆ ಮಾಡತ್ತಾರ ನೀಟಾಗಿ. ನಾವಿಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡತ್ತಿದ್ವಿ. ಬೆಳೆ ಬಂತ ಸುಲ್ಲ ಅನ್ರಿ. ಇವತ್ತು ಕೊಡ್ತೀರಿ ನಾಳೆ ಕೊಡ್ತೀರಿ? ಮಾಡ್ಕೊಂಡು ತಿಂದ್ವಿ ನಾವು. ಕರ್ದು ಸಾಕಾಗಿ 2 ರೂಪಾಯಿ ವಡ ತಿಂದೆ ನಾಳೆ. ನೀನು ಹೇಳ್ತೀನಿ ಅದು ಸಮಾಧಾನ ಅದಲ್ಲ. ನಾವು ಮತ್ತೆ ಇಡಿವೆ ಮಾಡತ್ತಿದ್ವ, ನೀವು ಕಲ್ಸಿರ್ತಾವ ಮಸ್ತ್ ಬಂದವ್ರಿ ವಡ. ಮತ್ತು ಯಾವ ಎಣ್ಣೆ ತುಪ್ಪದ ಕರೆಯಾಗತ್ತೀರಿ? ಹಾಂ ತೂತ್ ವಡ ಮಾಡ್ಯಾಡ್ರಿ ಇವತ್ತು. ಅಲ್ಲಿ ಅಲ್ಸಂದು ಇವಾಗಲೂ ಒಂಥರ ಗೌಲ್ ಬಜ್ಜಿ ಟೈಪ್ ಮಾಡ್ತಿದ್ಲು. ವಡೆ ಮಾಡ್ಯಾಳು. ಹಂಗೆ ಮಕ್ಕಳಿಂದ ಮೈಯಾಕತ್ತಾರ ಹಿಡ್ಕೊಂಡು ನೋಡ್ರಿ ಡ್ಯಾನ್ಸ್ ಮಾಡ್ಕೊಂಡು ತಿನ್ನಾಕತ್ತಾರ. ಹೌದಾ ಡ್ಯಾನ್ಸ? ಹೊರಗೆ ಅಲ್ಲಿ ಡಿ.ಜೆ ನಡೆದೈತ್ರಿ, ಒಳಗೆ ಡ್ಯಾನ್ಸ್ ಮಾಡತ್ತಾರು. ಅವ್ರ ಮಮ್ಮಿನೂ ತಿನ್ಕೊಂತ ವಡ ಮಾಡಾಕತ್ತಾಳು. ನಾವು ಸ್ವಲ್ಪ ಎಡಿಟಿಂಗ್ ಬಿಜಿ ಇದ್ವಿ. ಏನು ಮಾಡೋದು, ಇದು ಮಾಡುವ ತಿನ್ಬಾರ್ದಂತಾರ ನೋಡ್ರಿ. ಈಗ ನಮ್ದು ಅಲ್ಸಂದು ವಡ ರೆಡಿ ಆಯ್ತು. ಮಕ್ಕಳು ನಾನು ಆಟಾಡ್ಕೊಂತ ತಿನ್ನತ್ತೀವಿ. ನಮ್ಮ ಮೇಡಮರು ನಾನು ಮಾಡಿ ಕೂಡ ಹಾಕ್ತಾರು. ಇದ್ರ ಜೊತೆಗೆ ಸ್ನ್ಯಾಕ್ಸ್ ಚುರ್ಮರಿ. ತಿನ್ ಬಾ, ಕೂತು ಕೂತು. ಎಷ್ಟು ಸಾಂಗ್ ಮಾಡ್ತಿಲ್ಲ ಮತ್ತೆ? ಮುಕ್ಕದ ಮೇಲೆ ಚುಮರಿ ತಿನ್ನು ಬಾಬುಜಿ ಸಾಕು. ನಿಂಗೆ ಇಷ್ಟ ಇಲ್ಲ, ನಂಗೆ ಇಷ್ಟ ಬಿಡು. ಓಕೆ ಹಾಕೋ ಓಪ ಕೊಡ್ತಾವು. ಉಪ್ಪಿಟ್ಟನ ಅದ? ಅದನ್ನ ಮಾಡ್ತೇನೆ ಮಮ್ಮಿ. 4 ಮಂದಿ ಬರ್ರಿ, ಅಲಸಂದಿ ವಡ ಟೇಸ್ಟ್ ಮಾಡಿ ಹೇಳ್ರಿ. ವಡ ಅಲಸಂದಿ ವಡ ಹೌದಿಲ್ಲ? ಕರಿಬೇವಲ್ಲ, ಕೊತ್ತಂಬರಿ ಎಲ್ಲ. ಪೂಜೆ ಮಾಡಿ ನಮ್ಮ ಹಚ್ಕೊಂಡಾರ ಇವ್ರೀಗ. ಇವತ್ತು ಅವ್ರಿಗೆ ಎಲ್ಲಿ ಹೋಗಿಲ್ರಿ, ಹೊರಗಿನ ತಿನ್ಬಾರ್ದು ಅಂತೇಳಿ. ಮತ್ತು ಹೊರಗೆ ಹೋದ್ರೂ 400 ರೂಪಾಯಿ ಖರ್ಚು. ಮತ್ತು ಅಲ್ಲಿ ಟೈಮೇ ಸಿಗೋದಿಲ್ಲ ರೀ ನಮ್ಮ ಮಾತಾಡೋಕ್ಕೆ. ಮನ್ಯಾಗ ರುಚಿಯಾಗಿ ಮಾತಾಡ್ಕೊಂತ ತಿನ್ಕೊಂತ ದುಡ್ಡು ಉಳಿತೈತಿ, ವೇಸ್ಟ್ ಆಗೋದಿಲ್ಲ ಮನೆ ತಿಂದ್ರೆ. ಹೌದು. ಇಬ್ಬರು ಇಲ್ಲಿ ವಡ ತಿನ್ನಾಕತ್ಯಾರಿ. ನಮ್ಮದು ವಡ ಮಾಡೋದೆಲ್ಲ ಮುಗೀತು. ಕೈ ತೊಳ್ಕೊಂಬಂದೆ. ಇಲ್ಲೇ ನೋಡ್ರಿ ಮುಂದೆ ಐತಿ ನಮ್ಮ ಯಜಮಾನ್ರಿ. ಈಗ ನಮ್ಮದು ವಡ ಮಾಡೋದು ಕೆಲಸ ಆಯ್ತಲ್ರಿ ನೋಡ್ರಿ. ತಿಂದು ಇನ್ನೂ ತಗೊಂಡು ಹೋಗೋದು ಜಾಸ್ತಿ ಹಾಕಿಬಿಟ್ಟಾರ ಅವ್ರು. ಇವ್ರಿಗೆ ಹೇಳಿದೆ ನೆನ್ನೆಗೆ ಹಾಕಕ್ಕೆ. ಅರ್ಧ ಕೆ ಜಿ ಏನದು? ಅರ್ಧ ಕೆ ಜಿಗೆ ಅರ್ಧ ಹಾಕ್ಯಾರ. 1/4 kg ಹಾಕ್ಯಾರ. ಜಾಸ್ತಿನೇ ಹಾಕಿ ಮತ್ತು ದೊಡ್ಡದು 4 ಮಂದಿ ಅವಾಗ ಸಣ್ಣ ಇದ್ರ ಮಕ್ಕಳು. ಹೌದು, ಅದಕ್ಕೆ ಇಷ್ಟು ತಿಂದು ಇನ್ನೂ ಅಷ್ಟು ಉಳ್ದವ್ರಿ. ಇಲ್ಲಿ ಈ ಕಡೆ ಈಗ ನಮ್ಮ ಯಜಮಾನ್ರು ಹಂಗೆ ಬಿಸಿ ಚಹಾ ಮಾಡ್ಕೊಡತ್ತಾರ. ಅಲ್ಲ ಪಲ್ಲ ಇಲ್ರಿ ತಂದಿರೇನ? ಅಲ್ಲ ಇಲ್ಲ ಸರಿ, ಎಲ್ಲಕ್ಕೆ ಯಾಕೆ ಮಾಡ್ರಿ. ನಾವು ಒಂದು ನ್ಯಾಚುರಲ್ ಚಹಾ ಬಿಟ್ಟಿದ್ನಲ್ಲ, ಅದ ಮಿಕ್ಸ್ ಆಗಿ ಖಾಲಿ ಆತದು. ನೀರು ಕುಡಿದ? ನನಗೆ ನೀರು ಕುಡಿದ್ಬಿಟ್ಟೆ. ಚಹಾ ಕುಡಿದೆ, ನೀರು ಕುಡಿಲಿಲ್ಲ. ಬಂಡು ಜನ್ಮ. ಹೌದು, ನಾಚಿಕಿಲ್ಲ ಅದಕ್ಕೆ. ಗಟ್ಟಿ ಜೀವ ಬಂಡು ಜೀವ ಅನ್ಬೇಡ. ನೋಡ್ರಿ ಏನು ಮಸ್ತ್ ಬಂದವು. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯವು. ಒಟ್ಟು ತೂತೋಡಾಗೈತಲ್ಲ ಸಾಕು, ಖುಷಿ. ನಮ್ಮ ಮನೆ ನಾಶರ ಮಕ್ಕಳು ಗಂಡಲ್ಲ ಗಾಂಡಿ ಕೆಲಸ ಮಾಡೋರು ಮಕ್ಕಳಿಗೆ ಒಂದು ಮಾಡ್ತಾರೆ. ಕರಗ್ ಮಾಡಿ ತಿಕ್ಕಕ್ಕೆ ಕೈ ಹೋಗಿರ್ಬೇಕು ನಂದು. ಹಂಗೆ ಮಾಡ್ರಿ. ಗ್ಯಾಸ್ ಸ್ಟವ್ನ ದಬ್ರಿನ ಚಾನ ಕಾಸು ಕೊಡ್ಬೇಕು. ನಿನ್ನ ಕಡೆ ಒಂದು ಮಾತು ಅನ್ಸೋಬೇಕನ್ನ ಏನಾಗಲ್ಲ. ಎತ್ತಾಗ ನೋವು ಆತನ ತ್ರಾಸ ಆತ. ಆಗದೆ ಏನು ಮಾಡಿತ್ತು? ತ್ರಾಸ ಆಗೈತಿ ನನಗೆ. ಯಪ್ಪ ಚಲ್ತಾನ ನಿಮ್ಮ ಅಂಗಡಿಂದು ದಬ್ರಿ ಅಲ್ಲಪ್ಪ ಅದು ಅಳಿಗಾಡ್ಸಕ. ಸೂಕ್ಷ್ಮ ಗಿಡು. ನಮ್ಮ ಮನೆ ಹಿಂಗೆ ಮಾಡ್ತೀವಿ ನಾವು, ಹಿಂಗೆ ಮಾಡ್ತೀವಿ. ಮತ್ತೆ ಇಲ್ಲಿ ಯಾಕೆ ಮಾಡಾಕತ್ತೆ ಹಂಗತ್ತೆ? ಮತ್ತೆ ಇದು ಮನೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕು. ಅದಕ್ಕೆ ಅದು ಒಂದು ಟೈಮ್ ಬೇಕು ಚಹಾ ಆಗಕ್ಕೆ. ಟೈಮ್ ಕೊಡಬೇಕು ನೀ ಅಲ್ಲಿ.
ಅದು ಬಿಟ್ಟು ಹಿಂಗೆ ತಿರುಗಾಡಿದ್ರೆ ಸಾರು ಅಲ್ಲದು. ಬೆಲ್ಲ ಹಾಕಿ ನಿಮ್ಗೆ ಯಾವ್ದು ಇಷ್ಟ? ಸಕ್ಕರೆ ಹಾಕಿ ನಡೀತೈತೆ, ನಾನೇ ಬೆಲ್ಲದ ಅಂತ ಬಿಡಲ್ಲ. ಎರಡು ಸುಧಾರಿಸ್ಲಿ. ಬದಲಾವಣೆ ಜಗದ ನಿಯಮ. ಯಜಮಾನ್ರೆ ಈಗ ನಾವು ವಡ ತಿನ್ನನ್ರಿ. ಈಗ ನೋಡ್ರಿ ನಮ್ಮ ಬಿಸಿ ಬಿಸಿ ಚಾ, ಹುಷಾರು ಚೆಲ್ಲಿರಿ. ವಾವ್ ಗರಂ ಗರಂ ಚಾ ತಂದ. ಕಲರ್ ಚಲೋ ಐತಿ, ಚಾ ಹೆಂಗೈತಿ ಗೊತ್ತಿಲ್ಲ ಯಾಕ ಕುಡಿಯಾಕ. ಯಾಟಿ ಒಂದು ಪಪ್ಪಾಗ ಒಂದು ನಂಗ. ಡೋಂಟ್ ಯಾಲಕ್ಕಿ ಟೀ, ಮಸಾಲೆ ಚಾ ನಿಂಗೆ ಬೇಕಾ? ಕೊಡ್ತಾನೆ ಪಪ್ಪ, ಶೇರ್ ಮಾಡ್ತಾನೆ. ನನ್ನ ಕಡೆ ಶೇರ್ ಕೇಳಬೇಡ್ರಿ, ನಮ್ಗೆ ಸಾಲಲ್ಲ ಒಂದು ಆಟೆ. ಕೆಂಪಿ ತೋರೆ ಮುದ್ದು ಕೆಂಪಿ. ಹೌದಾ? ನಾವು ಹಿಂಗೆ ದಿನ ಪಿತಾಂಬ್ರ ಉಟ್ಕೊಂಡಿರ್ಬೇಕಲ್ಲ, ಹಾಗಾದ್ರೆ ಎಷ್ಟಂತ ಹೇಳ್ತಾವ್ರಿ? 3 ವರ್ಷ ಪಿತಾಂಬ್ರ ಉಟ್ಕೊಂಡು ಮಾಡಿಲ್ಲ ಅವ್ಡಿಯಾನ ಹಿಂಗ ಮಾಡಿ. ಅದ ಒಂದು ನೈಟಿ ಒಕ್ಕೊಂಡ್ರೆ ಒಂದು ನೈಟಿ ಗಂಟೆ ಒಂದು ಟಾಪ್ ಚೂಡಿ ಹಾಕೊಂಡ್ರೆ ಒಂದು ಅವೆಲ್ಲ ಮಷೇರಿ ಬ್ಯಾಗ್ ಹಾಕೊಂಡು ತಂದಿನಲ್ಲ. ನಿನ್ನೆ ತಂದು ಕೊಟ್ಟಿನಿ, ನಿನ್ನೆ ತಂದು ಅವ್ನು ಹಿಡ್ಸಕ್ಕೆ ಮತ್ತೆ 3 ತಿಂಗಳು ಮನೆ ಇಟ್ಟು ಪೂಜೆ ಮಾಡ್ತಾಳೆ ಅವನಿಗೆ. ಎಂಥ ಹಿಂದಿ ಜೋಡಾದಿಲ್ಲಪ್ಪ. ಹೆಂಗಾಗಿ ಚಾ ಚಲೋ ಆಯ್ತು. ಒಂಚೂರು ಅತಿ ಓವರ್ ಸಪ್ ಮಾಡಿ ಅನಿಸ್ತು. ಎದಕ್ಕೂ ಸಮಾಧಾನ ಇಲ್ಲ. ನನ್ನ ಕಾಂಟೆಂಟ್ ಬಿಸ್ನೆಸ್ದಾಗ ಇದು ಬಂದ್ರು, ಕಮೆಂಟಲ್ಲಿ ಮೆಸೇಜ್ ಬಂತು, ಪ್ರೈಸ್ ಎಷ್ಟು ರೀ ಅಕ್ಕವ್ರ ಅಂತ ಕಮೆಂಟ್ ಬಂದೈತಿ. ಇದು ಮೆಸೇಜ್ ವಾಟ್ಸಪ್ ಒಳಗೆ. ನನ್ನಿಂದ ಭಾರಿ ಕೆಲಸ ಮಾಡಿದ್ದಾರೆ, ಅಡುಗೆ ಮಾಡ್ಕೊತ ಸೀರೆ ಮಾರ್ತೈತಿ, 2 ಮಕ್ಕಳು ಕಟ್ಕೊಂಡು ನನ್ನಂಥ ಗಂಡನ ಸಂಭಾಳಿಸ್ಕೊಂಡು ಇಂಥ ಹುಚ್ಚ ಹೆಣ್ತಿ ದುಡಿತೈತಿ ನೋಡ್ರಿ. ನಾ ಏನಪ್ಪ ನನಗೆ ದುಡಿತಾಡ್ರಿ ಅಂತಂದೆ ನಾ. ನನ್ಗೆ ಈಗ ಅನ್ಸಾಕತ್ತೈತೆ ಆರಾಕತ್ತಿಂದ ವಡ ಏನಂತ ಕಡಿಮೆ ಆಯ್ತು. ಹಾಂ ಸಪ್ ಆಗಿತ್ತು. ಏನಾರ ಅಂದ್ರೆ ಹೊಡಿತಿ ಅಂತ ಹೇಳಿಲ್ಲ ನಾವು. ಲತ್ತಿಗೆ ನೀವು ತೊಗೊಂಡು ಸೌಟ್ ತೊಗೊಂಡು ಹೊಡಿತೀಯಲ್ಲ ಮತ್ತೆ ನೀವು. ಏನಾದ್ ಗೊತ್ತ್ರಿ, ಬಿಸಿ ಬಿಸಿ ಮಾಡ್ಕೊಟ್ಟಂಗೆಲ್ಲ ನಾನು ತಿಂದೀನಿ, ಇವರು ಬಿಸಿ ಬಿಸಿ ತಿಂದಾರ. ಅವಾಗ ಯಾರಿಗೂ ಅನ್ಸಿಲ್ಲ ಅದು ಸಪ್ಪ ಆಗೈತೆ ಸ್ವಲ್ಪ ಅಂತೇಳಿ. ಆ್ಯಕ್ಚುಲಿ ಮಧ್ಯಾಹ್ನ ಸರ್ ಊಟ ಸರಿಯಾಗಿಲ್ಲ, ಸ್ವಲ್ಪ ಉಂಡ್ರೆ ಹಸ್ಕೊಂಡಾರ. ನನಗೂ ಹಂಗಾಯ್ತು, ಎಮರ್ಜೆನ್ಸಿ ತಿಂದ್ಬಿಟ್ವಿ. ಈಗ ಆರ್ದಂಗೆಲ್ಲ ಅಂತ ಹೇಳ್ತಿರ್ತಾರೆ ಸಪ್ಪ ಅಂತ. ಈ ಚುರ್ಮರಿ ಹೋಗ್ತೀರಿ ಸುಸ್ಲವ್ ಗಾಡಿ ಇನ್ನೊಂದು ಬರ್ತಾವ ಇರ್ತಾವೆ. ಮತ್ತೆ ನಾನು ಪಾಟ್ನಾ 6:30 ಚಲೋ ಆಗೈತ್ರಿ, 7:30 ಆಯ್ತು ನೋಡ್ರಿ. ಒಂದು ತಾಸು ಆಯ್ತು, ಸ್ವಲ್ಪ 6:30 ಆಗೈತೆ ಚಲೋ ಮಾಡಿದಾಗ. ಒಂದು ತಾಸು ನಿಂತ್ಕೊಂಡು ಕೆಲಸ ಮಾಡೋಣ ಏನಂತ ಛೇ ಸೊ ಸ್ಯಾಟ್. ಐದು ಕಂದು ಹಾಕೊಂಬರ್ತೀನಿ. ಒಂದು ಲೋಟ ತುಂಬ ಹಾಕೊಡ್ತೀನಿ ಬೇಗ.